2011 ಮಾಡಲು i20 ಸ್ಪೋರ್ಟ್ಸ್ 2,25,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಡೆಂಟು ಕ್ರಾಚಸ್ ಏನು ಆಗಿಲ್ಲ, ನೀಟ್ ಆಗಿದೆ, ಏನು ಟಚ್ ಅಪ್ ಆಗಿಲ್ಲ, ಸ್ಟಾಕ್ ಹೆಂಗಿದೆ ಹಂಗಿದೆ ಸರ್. 2016-17 ಮಾಡಲು i20 ಆಸ್ಟಾ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ಗಾಡಿ 6 ಇಯರ್ ಬ್ಯಾಗ್ 5,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 19 ಮಾಡಲು ಆಟೋಮೆಟಿಕ್ ಎಕ್ಸ್ಪ್ರೆಸ್ 3,50,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. 2008 ಮಾಡಲು VXI ಶಿಫ್ಟ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, ಗಾಡಿ ತುಂಬಾ 7,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. 2016 ಮಾಡಲು ಎಕ್ಸೆಂಟ್ ಪೆಟ್ರೋಲ್ 3,65,000 ಹೆಚ್ಚು ಕಡಿಮೆ ಆಗುತ್ತೆ. 2011-12 ಮಾಡಲು ಫ್ಯೂಟಿಕ್ ಡೀಸೆಲ್ 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು VXI ಸ್ವಿಫ್ಟ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2017 ಮಾಡಲು ಕ್ವಿಡ್ ಕ್ಲೆಂಬರ್ 54,000 ಆಡಿದೆ, 3,05,000 ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. TUV 2015 ಮಾಡಲು T8 5,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 7 ಸೀಟರ್ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2014 ಮಾಡಲು ಹೊಂಡೆ ಎಕ್ಸೆಂಟ್ 21,000 ಆಡಿದೆ, ಪೆಟ್ರೋಲ್ 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 2019 ಮಾಡಲು ಆಪಲ್ ಶೇಫ್ ಡೀಸೆಲ್ VXI 5,75,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 12 ಮಾಡಲು TTS ಲೀವಾ ಡೀಸೆಲ್ ಗಾಡಿ ಮ್ಯಾಗ್ವಿಲ್ ಗಾಡಿ ತುಂಬಾ ಚೆನ್ನಾಗಿದೆ, 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಡೀಸೆಲ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2012 ಮಾಡಲು ಶಿಫ್ಟ್ VDI 4,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಡೆಂಟು ಕ್ರಾಚಸ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 16 ಮಾಡಲು i20 ಆಸ್ಟಾ ಡೀಸೆಲ್ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. 2023-24 ಮಾಡಲು ಆಪಲ್ ಶೇಪ್ ಶಿಫ್ಟ್ VXI ಆಪ್ಷನಲ್ ಆಟೋಮೆಟಿಕ್ 6,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ ಸರ್. 2021 ಮಾಡಲು ಕ್ಲೇಂಬರ್ 53,000 ಹೊಡಿದೆ, 3,55,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2016 ಮಾಡಲು ಈಕೋ ಸ್ಪೋರ್ಟ್ 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ, ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2017 ಮಾಡಲು W4 81,000 ಹೊಡಿದೆ, 7,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 2013 ಮಾಡಲು ಸಿಂಗಲ್ ಓನರ್ W6 5,55,000 ಹೇಳೋದು, ನಿಮ್ ಕಡೆಯಿಂದ ಬಂದ್ರೆ 5,45 ಫೈನಲ್ ಮಾಡ್ಬಿಡೋಣ ಸರ್. 2015 ಮಾಡಲು W6 6,55,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2019 ಮಾಡಲು ಆಟೋಮೆಟಿಕ್ ಗಾಡಿ 3.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ, ಲೋ ಮೈಲೇಜ್, ಆಟೋಮೆಟಿಕ್ ಹುಡ್ಕೋದಕ್ಕೆ ಒಳ್ಳೆ ಗಾಡಿ, ಬನ್ನಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2012 ಮಾಡಲು W8 XCV 5,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2014 ಮಾಡಲು VXI ಡೀಸೆಲ್ 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2012 ಮಾಡಲು ಈ ಅನ್ನು ಗಾಡಿ ತುಂಬಾ ಚೆನ್ನಾಗಿದೆ, 195 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2006 ಮಾಡಲು ಎಂಡವರ್ ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2014 ಮಾಡಲ್ ಪೆಟ್ರೋಲ್ ಪೋಲೋ 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. A ಸ್ಟಾರ್ ಆಟೋಮೆಟಿಕ್ ಸಿಂಗಲ್ ಓನರ್ 73,000 ಚೇಂಜ್ ಮಾಡಿದೆ, 7,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2011 ಮಾಡಲು 7,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2019-20 ರೆನಾಲ್ಡ್ ಕಿಡ್ 7,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಆಟೋಮೆಟಿಕ್ ಹೊಂಡೈ ಅವರ ಡೀಸೆಲ್ ಗಾಡಿ 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಸ್ಟರ್ ಇದೆ 2015-16 ಮಾಡಲು 110 PS 5,15,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೊಂಡೈ ಎಕ್ಸೆಂಟ್ ಪೆಟ್ರೋಲ್ 1,45,000 ಹೆಚ್ಚು ಕಡಿಮೆ ಮಾಡುತ್ತೆ. 2013 ಮಾಡಲು ಡೀಸೆಲ್ ಹೊಂಡೈ ಅಮೇಜ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು ಶಿಫ್ಟ್ ಡೀಸೆಲ್ VDI 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು ಝನ್ ಇಸ್ಟಿಲೋ 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2015 ಮಾಡಲು ಟಾಟಾ ಜಸ್ಟ್ ಡೀಸೆಲ್ 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿ ತುಂಬ ಚೆನ್ನಾಗಿದೆ. 2014-15 ಡೀಸೆಲ್ ಎರ್ಟಿಗಾ 5.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಶಿಫ್ಟ್ ಡೀಸೆಲ್ 13 ಮಾಡಲು 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೊಂಡೈ ಎಕ್ಸೆಂಟ್ 15 ಮಾಡಲು ಡೀಸೆಲ್ ಮ್ಯಾಗ್ವಿಲ್ ಎಲ್ಲ ಇದೆ, 2.95 ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು VDI ಶಿಫ್ಟ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. i10 ಗ್ರ್ಯಾಂಡ್ 19 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಸ್ಪೋರ್ಟ್ಸ್ 4,45 ಹೆಚ್ಚು ಕಡಿಮೆ ಆಗುತ್ತೆ. ಇದು 2019 ಮಾಡಲು ಆಟೋಮೆಟಿಕ್ ವ್ಯಾಗನರ್ ಲೇಟೆಸ್ಟ್ 4,45 ಹೆಚ್ಚು ಕಡಿಮೆ ಆಗುತ್ತೆ. 2018 ಮಾಡಲು ರೆನಾಲ್ಡ್ ಕಿಡ್ 7,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. i10 ಗ್ರ್ಯಾಂಡ್ 14 ಮಾಡಲ್ ಪೆಟ್ರೋಲ್ ಸ್ಪೋರ್ಟ್ಸ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2019 ಮಾಡಲ್ ಆಲ್ಟೋ K10 19 ಮಾಡಲು 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. i10 2008 ಮಾಡಲು 1,85,000 ಹೆಚ್ಚು ಕಡಿಮೆ ಆಗುತ್ತೆ, FC ಫ್ರೆಶ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಶಿಫ್ಟ್ 2006 ಮಾಡಲು VXI
1,75,000 ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು VXI ಡೀಸೆಲ್ 295 ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು 8 ಸೀಟರ್ ಒಮ್ಮನಿ 7,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು i10 ಗಾಡಿ ತುಂಬಾ ಚೆನ್ನಾಗಿದೆ 245 ಹೆಚ್ಚು ಕಡಿಮೆ ಆಗುತ್ತೆ. 2008 ಮಾಡಲು 9 ರಿಜಿಸ್ಟ್ರೇಷನ್ FC ರನ್ನಿಂಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ 1,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2014 ಮಾಡಲು ಡಸ್ಟರ್ 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2012 ಮಾಡಲು i10 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2011 ಮಾಡಲು ರಿಡ್ಜ್ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಪೆಟ್ರೋಲ್ VXI 7,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2011 ಮಾಡಲು i10 ತುಂಬಾ ಸಣ್ಣ ಪುಟ್ಟ ಕ್ರಾಚಸ್ ಇರೋದು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ 7,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆಲ್ಟೋ 2007 ಮಾಡಲು LXI 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2006 ಮಾಡಲು ವ್ಯಾಗನಾರ್ 1,48,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ರಿಗಾರ್ಡಿಂಗ್ ಆಫ್ CC ನಾನು ಜನರಲ್ ಹೇಳೋದು ಇಷ್ಟೇ ಸರ್. CC ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಎಲ್ಲೂ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಇಂದ ಹೋಲ್ಡ್ ಆಗಿದೆ, ಒಂದು 8 to 9 months ಆಗಿದೆ. ಹಾಗಾಗಿ ವೀಲ್ ಬೇಸ್ ಎಂಟ್ರಿ, SDGS SLPR ಎಂಟ್ರಿ ಎಲ್ಲ ನಮೂನೆ ಕಡ್ಡಾಯ ಅಂತ ಮಾಡಿದ್ದಾರೆ. ಹಾಗಾಗಿ ಜನರಿಗೆ ಹೇಳೋದಿಷ್ಟೇ, ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ವಿಳಾಸ ಏನಿದೆ ಎಲ್ಲದೂ RCL ಬರುತ್ತೆ. ನೀವು ಎಲ್ಲಿ ವೆಹಿಕಲ್ ತೊಗೊಂಡಿರ್ತೀರಾ ಅದೇ RTOದಲ್ಲಿ ನಾವು ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಸರ್. ಹಾಗಾಗಿ ಜನರು ವಿಶ್ವಾಸ ಇಟ್ಟು ಬನ್ನಿ, ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಾದಮೇಲೆ CCದೆಲ್ಲ ಓಪನ್ ಆದಾಗ ಚೇಂಜ್ ಆಫ್ ಅಡ್ರೆಸ್ ಅಂತ ನೀವು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು ಸರ್. ನೀವು ಗಾಡಿಯಲ್ಲಿ ತೊಗೊಂಡಾದ್ಮೇಲೆ RTO ನಿಮ್ಮ ಹೆಸರು ಟ್ರಾನ್ಸ್ಫರ್ ಆದಮೇಲೆ ನಾವು ನಿಮ್ಮನ್ನು ಅಲ್ಲೇ ಕೈ ಬಿಡಲ್ಲ. ನಿಮಗೆ CC ಕೆಲಸ ಮಾಡೋ ತನಕ ನಿಮ್ಗೆ ಬೇಕಾಗಿರೋ ಎಲ್ಲ ಸಹಕಾರ NX ಸರ್ಕಾರ ಮಾಡುತ್ತೆ ಸರ್.